ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ದೊರೆತಿದೆ. ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ. ಏನದು ಸ್ಫೋಟಕ ಟ್ವಿಸ್ಟ್ ಅಂತ ನೋಡೋಣ. ದೂರು ನೀಡಿದ ಸಂತ್ರಸ್ತೆ ಎಲ್ಲಿಯವರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಸೊ ಮತ್ತೊಂದು ದೂರು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು. ಸೈಬರ್ ಸೆಲ್ನಲ್ಲಿ ದಾಖಲಾದ FIR ನಲ್ಲಿ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. SIT ಮುಖ್ಯಸ್ಥರ ಮುಂದೆ ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ SIT ವಿಚಾರಣೆಯ ಎಕ್ಸ್ಕ್ಲೂಸಿವ್ ಅಂಶಗಳು ಬಹಿರಂಗಗೊಂಡಿದ್ದಾವೆ. ಹಾಸನ ಜಿಲ್ಲೆಯ ಜನಪ್ರತಿನಿಧಿ ಅಂತ ಹೇಳಲಾಗಿದೆ ದೂರು ನೀಡಿದ ಸಂತ್ರಸ್ತೆ. ಒಬ್ಬ ಜನಪ್ರತಿನಿಧಿ ಹೆಣ್ಣು ಮಗಳಿಗೆ ಹೀಗಾಗತ್ತೆ ಅಥವಾ ಅಂಥ ಸಾಧ್ಯತೆಗಳಿದೆ ಅಂತ ಆದರೆ ನಿಜಕ್ಕೂ ಇದು ಆತಂಕಕಾರಿ ವಿಚಾರ. ಈಗ ಹಾಗಾದರೆ ತನಿಖೆ ಯಾವ ನಿಟ್ಟಿನಲ್ಲಿ ನಡೆಯುತ್ತೆ, ಯಾವ ರೀತಿಯಲ್ಲಿ ನಡೆಯುತ್ತೆ, ನ್ಯಾಯ ಸಿಗತ್ತಾ, ಎಲ್ಲ ಪ್ರಶ್ನೆಗಳು ಕೂಡ ಜನತೆಯ ಮುಂದಿರ್ತಕ್ಕಂಥದ್ದು. ಪ್ರಜ್ವಲ್ ವಿಡಿಯೋ ಕೇಸ್ಗೆ ಸ್ಫೋಟಕವಾದಂಥ ಟ್ವಿಸ್ಟ್ ಇದು. ಅಪ್ಡೇಟ್ ಪಡ್ಕೊಳ್ಳೋಣ ಪ್ರತಿನಿಧಿ ನಾಗರಾಜ್ ಅವರಿಂದ. ನಾಗರಾಜ್, ಈ ಕೇಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಕೊಟ್ಟಿರೋ ಮಹಿಳೆ ಇವ್ರು ಏನು ಹೇಳಿದ್ದಾರೆ, ಏನೆಲ್ಲ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಏನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ನಿನ್ನೆ CIDಯ ಸೈಬರ್ ಠಾಣೆಯಲ್ಲಿ ದಾಖಲಾದಂಥ FIRನ ಹಲವು ವಿಚಾರಗಳು ನಮಗೆ ಅದರ ಸಂಪೂರ್ಣ ಮಾಹಿತಿ ಮತ್ತು FIRನ ಪ್ರತಿ ಆಕ್ಸೆಸ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ಸ್ಫೋಟಕ ವಿಚಾರ ಹೊರಗಡೆ ಬಂದಿದೆ. ಏನು ಯಾರೋ ಒಬ್ಬ ಸಾಮಾನ್ಯ ಹೆಣ್ಮಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿರೋದಲ್ಲ. ಇದರಲ್ಲಿ ಕೇವಲ ಜನಪ್ರತಿನಿಧಿಯೊಬ್ಬರು, ಹಾಸನ ಜಿಲ್ಲೆಯ ಜನಪ್ರತಿನಿಧಿಯೊಬ್ಬರು ಏನು ಸಂತ್ರಸ್ತೆ ಆಗಿರೋದು ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲೂ 376(2)N ಅಂದರೆ ಪದೇ ಪದೇ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಆರೋಪ ಮಾಡಿ ದೂರು ಕೊಟ್ಟಿರ್ತಕ್ಕಂಥದ್ದು. ಇದು ಈ ಒಟ್ಟಾರೆ ಪ್ರಕರಣದ ತೀವ್ರತೆಯನ್ನು ಮತ್ತು ಇದು ಎಷ್ಟು ಯಾವ ರೀತಿ ನಡೆದುಕೊಳ್ತಾ ಇದ್ರು ಅನ್ನೋದನ್ನು ಪ್ರತಿಬಿಂಬಿಸುವಂಥದ್ದು. ಅಲ್ಲದೆ ಗನ್ ತೋರಿಸಿ ನನ್ನನ್ನು ಬೆದರಿಸಿದ್ರು, ಅಲ್ಲದೆ ನಿನ್ನ ಗಂಡನ್ನು ಸಾಯಿಸ್ತೀನಿ ಅಂತೇಳಿ ಬೆದರಿಸಿದ್ರು. ಹೀಗೆ ಹಲವು ಅಂಶಗಳನ್ನು ಒಂದು ದೂರಿನಲ್ಲಿ ಸಂತ್ರಸ್ತ ಆ ಒಂದು ಜನಪ್ರತಿನಿಧಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ಈಗಾಗಲೇ ಹೇಳಿದಂತೆ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಕಾಲಿಟ್ಟ ಕೂಡಲೇ ಬಂಧನ ಆಗುತ್ತೆ ಅನ್ನೋದು ಬಹಳ ಬಹುತೇಕ ಸ್ಪಷ್ಟ ಆಗಿರ್ತಕ್ಕಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ಉಳಿದುಕೊಳ್ತಾರಾ ಅಥವಾ ಇಲ್ಲಿಗೆ ಬರ್ತಾರಾ ಅಥವಾ ಅವರ ಏನು ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ ಅದರ ರದ್ದಿಗೆ ಇಲ್ಲಿ SIT ಅಧಿಕಾರಿಗಳು ನ್ಯಾಯಾಲಯದ ಮೊರೆ ಹೋಗ್ತಾರ ನೋಡ್ಬೇಕಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ನಾಗರಾಜ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಈಗ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ನಡೆದಿದೆ ಇಲ್ಲಿ ಅನ್ನೋದರ ಕುರಿತಾಗಿ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹಾಸನದ ಜನಪ್ರತಿನಿಧಿಯಿಂದಲೇ ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಾಗಿದೆ. MP ಗೆಸ್ಟ್ ಹೌಸ್ಗೆ ಕರೆಸಿ ಅತ್ಯಾಚಾರ ಮಾಡಿದ ಆರೋಪವನ್ನ ಆ ಜನಪ್ರತಿನಿಧಿ ಮಾಡಿದ್ದಾರೆ. ನಿನ್ನ ಪತಿಯಿಂದ ನನ್ನ ಅಮ್ಮನಿಗೆ MLA ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿ ಈಕೆಯ ಮೇಲೆ ಅತ್ಯಾಚಾರ ಮಾಡಿ ರೆಕಾರ್ಡ್ ಮಾಡಿಕೊಂಡು ಗನ್ ತೋರಿಸಿ ಅದನ್ನೆಲ್ಲ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ನಾನು ಕರೆದಾಗ್ಲೆಲ್ಲ ಬರಬೇಕು, ಇಲ್ದಿದ್ರೆ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೆದರಿಸಿದ್ದಾರೆ ಅನ್ನೋ ಆರೋಪ. ಪ್ರಜ್ವಲ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ನಿಜಕ್ಕೂ ಇದರ ಅಂಶಗಳು ನೋಡಿದ್ರೆ ಒಂದು ರೀತಿಯಲ್ಲಿ ಭಯ ಆಗತ್ತೆ. ಇಂಥ ಜನಪ್ರತಿನಿಧಿಗಳಿಗೆ ಹಿಂಗಾದ್ರೆ ಇನ್ನು ಸಾಮಾನ್ಯರ ಗತಿ ಏನಪ್ಪಾ ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಏನೆಲ್ಲ ಡೀಟೇಲ್ಸ್ ಇದೆ ಕಂಪ್ಲೇಂಟ್ನಲ್ಲಿ? ಖಂಡಿತ ಶ್ರೀಲಕ್ಷ್ಮಿ, ಏನು ಈ ಒಂದು FIRನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿಚಾರಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಒಬ್ಬ ಜನಪ್ರತಿನಿಧಿ ಇನ್ನೊಬ್ಬ ಜನಪ್ರತಿನಿಧಿಯನ್ನು ಇಷ್ಟು ನಿಯಂತ್ರಣದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕೃತ್ಯಗಳನ್ನು ಎಸಗಬಹುದಾ ಅನ್ನೋ ಒಂದು ಅನುಮಾನ ಹುಟ್ಟು ಆಗ್ತಾ ಇರ್ತಕ್ಕಂಥದ್ದು. ಏನು ಒಂದು FIRನಲ್ಲಿ ಉಲ್ಲೇಖ ಆಗಿದೆ, ಮೊದಲಿಗೆ ನಿನ್ನ ಗಂಡನನ್ನು ಸಾಯಿಸ್ತೀನಿ ಅಂತೇಳಿ ಹೆದರಿಕೆ ಆಗ್ತಾರೆ. ನಂತರ ನನಗೆ ಗನ್ ಪಾಯಿಂಟ್ನಲ್ಲಿಟ್ಟು ನನ್ನ ಗನ್ ತೋರಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡಲಾಗುತ್ತೆ. ಅದನ್ನು ರೆಕಾರ್ಡ್ ಮಾಡಿಕೊಂಡು ಪದೇ ಪದೇ ಇದೇ ರೀತಿ ನೀನು ಲೈಂಗಿಕವಾಗಿ ಸಹಕರಿಸಬೇಕು ಅಂತಂತೇಳಿ ಬೆದರಿಕೆ ಒಂದು ಬ್ಲ್ಯಾಕ್ ಮೇಲನ್ನು ಮಾಡಲಾಗುತ್ತೆ. ಜೊತೆಗೆ ನಿನ್ನ ಗಂಡನ ನಡವಳಿಕೆಯಿಂದಾಗಿ ನನ್ನ ಅಮ್ಮನಿಗೆ ಒಂದು MLA ಟಿಕೆಟ್ ಕೈ ತಪ್ಪಿದೆ ಅನ್ನೋ ಮಾತನ್ನು ಸಹ ಹೇಳಿದ್ರು ಅಂತೇಳಿ ಆ ಒಂದು FIRನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಜನಪ್ರತಿನಿಧಿಗಳನ್ನೇ ಇಷ್ಟು ಕ್ರೂರವಾಗಿ ನಿಯಂತ್ರಿಸ್ತಾ ಇದ್ದಂಥ ಸಂಸದ ಪ್ರಜ್ವಲ್ ರೇವಣ್ಣ ಇನ್ನು ಸಾಮಾನ್ಯ ಮಹಿಳೆಯರ ಜೊತೆ ಯಾವ ರೀತಿ ನಡೆದುಕೊಳ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆ ಈ FIR ನೋಡಿದ ಮೇಲೆ ಉದ್ಭವ ಆಗುವಂಥದ್ದು. ಆದರೆ ಸದ್ಯಕ್ಕೆ ವಿದೇಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದ ಕೂಡಲೇ ಬಂಧನ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್